ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಗ್ಲಾಸ್ ತಗೊಳ್ಳಿ. ಅಲ್ಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನೇ ಕಾಲ್ ಮಾಡ್ತೀನಿ, ಫೋನ್ ಇಡಿ. ಅಮ್ಮೋರೇ ಅದ್ ಯಾಕೆ ಕಿರ್ಚ್ತಾ ಇದ್ಯಾ? ಅದೇನು ತಬೊಗಳು ಸಾಯಿ. ಅದು ಅಡ್ಗೆ ಮನೇಲೇನು ಕೋತಿ ಬಂದಿದ್ಯಾ? ಅಲ್ಲ ಅಮ್ಮೋರೆ, ನಿಮ್ ಸೊಸೆನಾ? ಯಾವಳೆ ನನ್ ಸೊಸೆ? ಅವಳನ್ನ ಇನ್ನೊಂದ್ಸಲ ಸೊಸೆ ಅಂತ ಹೇಳಿದ್ರೆ ಹಲ್ಲು ಉದ್ರಿಸ್ಬಿಡ್ತೇನೆ. ಈ ಮನೇಲಿ ನಿನಗೇನ್ ಸ್ಥಾನ ಇದೆಯೋ ಅದೇ ಅವಳಿಗೂ ಇರೋದು. ಆ ಮಯೂರಿ ಚಿಕ್ಕ ಯಜಮಾನ್ರ ಕೈಲಿ ಅಡಿಗೆ ಮಾಡಿಸ್ತಿದ್ದಾಳೆ ಅಮ್ಮೋರೆ. ಏನ್ ಹೇಳ್ತಾ ಇದ್ಯಾ? ನಿನ್ನ ತಲೆಗೆಲ್ಲ ಕೆಟ್ಟಿಲ್ಲ ತಾನೆ? ಬೇಕಾದ್ರೆ ನೀವೇ ಬಂದು ನೋಡಿ ಅಮ್ಮವ್ರೆ. ಪಾಪ ಚಿಕ್ಕ ಯಜಮಾನ್ರು ಕಷ್ಟಪಡೋದು ನನ್ನಿಂದ ನೋಡಕ್ ಆಗ್ತಿಲ್ಲ. ಅವಳು ಈ ಲೆವೆಲ್ಗೆ ಬಂದ್ಬಿಟ್ಲ. ಅವಳನ್ನ ಇವತ್ ಸುಮ್ನೆ ಬಿಡಬಾರ್ದು. ನೀನ್ ಹೋಗೋ. ಸರಿ ಅಮ್ಮವ್ರೆ. ಬಳ್ಕ 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 ಬಳ್ಕ. ಈಗ ಇದನ್ನ ಹಾಕ್ಬಿಡ್ಲಾ? ಯಾಕೆ ಬೇಡವಾ? ಹಂಗೆ ಕುಡ್ಕೋ. ಕುಡಿಬಾರ್ದ? ನನಗೇನು ಹಾಗೆ ಕುಡ್ಬಿಡ್ಬಾರ್ದು ಅನ್ಕೊಂಡೆ. ಕುಡಿಯೋದು ಇದೆಯಲ್ಲ ಚಿಕ್ಕ ಯಜಮಾನ್ರೆ, ಅದು ಹೌದಾ? ಗೆಟ್ ಲಾಸ್ಟ್. ಗುಡ್ ನೈಟ್. ಗೆಟ್ ಲಾಸ್ಟ್. ಅಲ್ಲ ಈಗ ಚಿಕ್ಕ ಯಜಮಾನ್ರೆ, ಹೆಂಚ್ ಕಾದ್ಮೇಲೆ ಹಾಕ್ಬೇಕು. ಅಲ್ಲಿವರೆಗೂ ಕಾಯಿರಿ. ಕಾಯ್ಬೇಕಾ? ಸರಿ. ಸಿಂಗರ್ರಿ, ನನಗೆ ಹೇಳಿದಿದ್ರೆ ನಾನೇ ಆಗ್ತಿದ್ದೆ ಅಲ್ವಾ? ಚಿಕ್ಕ ಯಜಮಾನ್ರೆ, ಇದು ಸ್ವಲ್ಪನೇ ಹಾಕ್ಬೇಕು. ನಿಮಗೆ ಗೊತ್ತಾಗಲ್ಲ, ನಾನೇ ಹಾಕ್ತೀನಿ. ಹಾಕಿ. ಬಂಗಾರಿ, ನೀನು ಎಷ್ಟು ಚೆನ್ನಾಗಿ ಅಡಿಗೆ ಮಾಡೋದನ್ನ ಹೇಳ್ಕೊಡ್ತೀಯ ಬಂಗಾರಿ. ಈಗಿನ ನಿನ್ನ ಜೊತೆ ಅಡಿಗೆ ಮಾಡ್ತಿದ್ರೆ ಅದೇನೋ ಉಲ್ಲಾಸ, ಅದೇನೋ ಉತ್ಸಾಹ. ಅಪ್ಪಪ್ಪಪ್ಪಪ್ಪಪ್ಪ. ಮುಂದೆ ಅದನ್ನ ಹಾಕಿ. ಬಾ, ಜೊತೆಲೆ ಹಾಕೋಣ. ಚಿಕ್ಕ ಯಜಮಾನ್ರೆ, ನಾನೇ ಸಹಾಯ ಮಾಡ್ತೀನಿ. ಹಿಂಗೆ ಹಿಂಗ ಹಿಂಗ ಅಕ್ಕಳೆ ಅಕ್ಕ ಆಗ ಮಾಡ್ಕೊ. ಹೌದು ಸಿಂಗಾರಿ, ನೀನು ಪಾಪ ಎಷ್ಟ್ ದಿನ ಅಂತ ಒಬ್ಳೆ ಈ ಮನೇಲಿ ಕಷ್ಟ ಪಡ್ತೀಯ. ಈ ಗಂಡನ್ಗೋಸ್ಕರ ಅಡಿಗೆ ಮಾಡ್ತೀಯ. ನನ್ಗೂ ಅಡಿಗೆ ಮಾಡೋದನ್ನ ಹೇಳ್ಕೊಟ್ಬಿಡು. ನಿನ್ ಜೊತೆ ಅಡಿಗೆ ಮಾಡ್ತಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನಾನು ನಿನಗ್ ಸಹಾಯ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಚಿಕ್ಕ ಯಜಮಾನ್ರೆ. ಯಾಕ್ ಬೇಡ? ಯಾಕ್ ಬೇಡ ಸಿಂಗಾರಿ? ನಿನಗೆ ಸಹಾಯ ಮಾಡಿದ್ರೆ ನನಗೆ ಖುಷಿ ಸಿಗತ್ತೆ. ಅದನ್ನ ಬೇರೆಯವ್ರು ನೋಡಿದ್ರೆ ಅವ್ರ ಹೊಟ್ಟೆ ಒಳಗಡೆ ಫೆನೈಲ್ ಬಿಟ್ಕೊಂಡು ಉಜ್ದಂಗಾಗತ್ತೆ ಅಷ್ಟೇ. ಆಮೇಲೆ ಸಿಂಗರಿ, ನಾನ್ ಮಾಡೋ ಅಡಿಗೆನ ನೀನ್ ಒಬ್ಳೇ ತಿನ್ನು.
ಈ ಮನೆಯಲ್ಲಿ ಕೆಲವು ನಾಯಿ ನರಿಗಳು ತಿನ್ಬೇಕು ಅಂತ ಹೊಂಚಾಗ್ತಿರ್ತವೆ. ಅಂತವಕ್ಕೆ ಈ ಸೌತಾನ್ ತಲೆ ಮೇಲೆ ಬಿಟ್ಟು ಓಡಿಸ್ತಾರ. ಮುಂದೆ ಇನ್ನು ಬೇಯಬೇಕು, ಆಮೇಲೆ ತಿರ್ವಾಕ್ಬೇಕು. ಸಿಂಗರಿ, ಅದನ್ನ ಗಂಡನ ಪಕ್ಕ ನಿಂತು ಹೇಳಿದ್ರೆ ಗಂಡನ್ಗೂ ಖುಷಿ ಆಗತ್ತೆ ಅಲ್ವಾ? ಪಕ್ಕದಲ್ಲಿ ನಿಂತ್ಕೊಂಡು ಅಡ್ಗೆ ಮಾಡ್ತಿದ್ರೆ ಅಡ್ಗೆ ಮಾಡಿರೋದು ಗಂಡನ ಹೊಟ್ಟೆಲಿ ಸಲೀಸಾಗಿ ಇಳಿಯತ್ತಂತೆ. ಆಮೇಲೆ ನೀನು ಈ ಅಡ್ಗೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಏಪ್ರಾನ್ ಹಾಕು, ಹೆಲ್ಮೆಟ್ ಹಾಕು, ಈ ಎಣ್ಣೆನೂ ಸಿಡಿಯೋದಿಲ್ಲ, ಕೆಟ್ಟ ಕಣ್ಣು ದೃಷ್ಟಿನೂ ಬೀಳಲ್ಲ. ಗುಮವಾಯ್ತು. ಈಗ ತಿನ್ಬೋದಾ ಸಿಂಗರಿ? ಇನ್ನು ಬೇಯಬೇಕು.